ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಹಾಗಲಕಾಯಿ ರೆಸಿಪಿ ಮಾಡುವಂಥ ಸುಕ್ಕ ಮಾಡುವಂಥ ಬನ್ನಿ ನೋಡೋಣ ಹೇಗಿದೆ ಅಂತ. ಫಸ್ಟಿಗೆ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ವಾಶ್ ಮಾಡಿ ರೌಂಡಲ್ಲಿ ಕಟ್ ಮಾಡಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪು, ಅರ್ಧ ಹಳದಿ ಪುಡಿ ಹಾಕಿ 10 ನಿಮಿಷ ಹಾಗೆ ಬಿಡಬೇಕು. ಆವಾಗ ಅದು ಸಾಫ್ಟ್ ಆಗ್ತದೆ ಮತ್ತು ನೀರು ಬಿಡ್ತದೆ. ನೀರು ಬಿಟ್ಟಿದ ತಕ್ಷಣ ಹಿಂಗೆ ಗಟ್ಟಿಯಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಅದಾದ ನಂತರ 2 ಸರಿ ಚೆನ್ನಾಗಿ ಒಳ್ಳೆ ನೀರಲ್ಲಿ ಚೆಂದ ಮಾಡಿ ವಾಶ್ ಮಾಡಬೇಕು. ಯಾಕಂತಂದರೆ ಅದರಲ್ಲಿ ಉಪ್ಪಿರ್ತದೆ, ಉಪ್ಪಿನ ಅಂಶ ಎಲ್ಲ ಹೋಗಬೇಕು. ಮತ್ತಿನ್ನು ಜಾಸ್ತಿ ಕೈ ಆಗ್ತದೆ ಉಪ್ಪು ಇದ್ದು ಅದರೊಳಗಡೆ ಹಾಗೆ ಉಳ್ಕೊಂಡಿದ್ರೆ. ಇವಾಗ ನೋಡಿ ವಾಶ್ ಮಾಡಿ ತಂದಿದ್ದೀನಿ. ಇವಾಗ ಕಡಲೆ ಹಿಟ್ಟು ಹಾಕ್ತೀನಿ. ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ. ಅದು ಅದರಲ್ಲಿ ನೀರಿನ ಅಂಶ ಇರ್ತದಲ್ಲ, ಅದೆಲ್ಲ ಡ್ರೈ ಆಗ್ತದೆ. ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ತಿದ್ದೀನಿ. ಇವಾಗ ಹಳದಿ ಪುಡಿ ಸ್ವಲ್ಪ, ಇವಾಗ ಚಿಲ್ಲಿ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೌಡರು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಆಗಿದೆ. ಇವಾಗ ನೋಡಿ ಈರುಳ್ಳಿ 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಹೀಗೆ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಿಯಾಗಿ, ತುಂಬ ಸಣ್ಣ ಮಾಡಬಾರ್ದು, ಒಳ್ಳೆ ಆಗೋದಿಲ್ಲ. ಇವಾಗ ನೋಡಿ ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಕ್ಕೆ ಒಂದೆರಡು ಸ್ಪೂನಷ್ಟು ಸಾಕು, ತುಂಬ ಬೇಕಂತಿಲ್ಲ, ಸ್ವಲ್ಪ ಉಂಟಲ್ವ ಅದಕ್ಕೋಸ್ಕರ. ಇವಾಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ತೀನಿ. ನೋಡಿ ಜೀರಿಗೆ ಫ್ರೈ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಫ್ರೈ ಆಗಬೇಕದು, ಬ್ರೌನ್ ಆಗಿ. ನೀವು ಸಹ ಮಾಡಿ ಮನೆಯಲ್ಲಿ ಫ್ರೆಂಡ್ಸ್, ತುಂಬ ಒಳ್ಳೆ ಆಗ್ತದೆ. ಚಪಾತಿಗೆ, ದೋಸೆಗೆ, ರೈಸಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ರೈಸಿಗೆ ನೀವು ಸಹ ಮಾಡಿ ಕಮೆಂಟ್ಸಲ್ಲಿ ಬರೆದು ಕಳಿಸಿ. ಮತ್ತು ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಆಚೆ ಬಾಣಲೆ ಇಟ್ಟಿದ್ದೀನಿ. ಇನ್ನೊಂದು ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕಲ್ವ, ಸ್ವಲ್ಪ ಆಯಿಲ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ 2 ಸ್ಪೂನಷ್ಟು ಆಯಿಲು. ಇವಾಗ ಎಲ್ಲ ಮಸಾಲ ಹಾಕಿದ್ದು ಅದೆಲ್ಲವನ್ನು ಅದಕ್ಕೆ ಬಾಣಲಿಗೆ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಮಾಡಿ ಕ್ರಿಸ್ಪಿ ಆಗೋವರೆಗೆ ಚೆಂದ ಮಾಡಿ ಫ್ರೈ ಮಾಡಬೇಕು. ಕೆಲವೊಂದು ಮನೇಲಿ ಮಕ್ಕಳು ಹಾಗಲಕಾಯಿ ಅಂತಂದರೆ ತಿನ್ನೋದಿಲ್ಲ.
ಹಾಗೆ ಹೀಗೆಲ್ಲ ಮಾಡಿಕೊಟ್ಟಿದ್ರೆ ತುಂಬ ಒಳ್ಳೆ ಮಾಡಿ ತಿಂತಾರೆ. ಹಾಗೆ ಯಾರು ಹಾಗಲಕಾಯಿ ತಿನ್ನೋದಿಲ್ಲ ಅವರೆಲ್ಲ ಸಹ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೀವು ಸಹ. ಇವಾಗ ಫ್ರೈ ಆಗಿದೆ. ಅಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅರ್ಧ ಸ್ಪೂನು ಉಪ್ಪು ಹಾಕ್ತೀನಿ. ಟೊಮೆಟೊ ಬೇಗ ಬೇಯಬೇಕಂದ್ರೆ ಉಪ್ಪು ಹಾಕಬೇಕು. ಇವಾಗ ಹಳದಿ ಪುಡಿ ಸ್ವಲ್ಪ, ಸಾಂಬಾರು ಪೌಡ್ರು ಸ್ವಲ್ಪ, ಹೋಮ್ ಮೇಡ್ ಸಾಂಬಾರು ಪೌಡರು ಮನೇಲಿ ಮಾಡಿದ್ದು. ಇದು ಬಪ್ಪದ ಪೌಡ್ರು ಸ್ವಲ್ಪ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಪರಿಮಳ ಬರ್ತದೆ ಬಪ್ಪದ ಪೌಡ್ರು ಸಾಂಬಾರು ಪೌಡ್ರ್ ಹಾಕಿದರೆ. ನೋಡ್ಲಿಕ್ಕೆ ಸಹ ಚೆಂದ, ಟೇಸ್ಟು ತುಂಬ ಒಳ್ಳೆ ಆಗಿರ್ತದೆ. ಇವಾಗ ಮಿಕ್ಸ್ ಮಾಡಿ ಇವಾಗ ಜೀರಿಗೆ ಪೌಡ್ರು ಸ್ವಲ್ಪ, ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ ಅಂತ ಕಾಣ್ತದೆ ನೋಡಿ. ಚೆನ್ನಾಗಿ ಬಾಯ್ಲ್ ಆದರೆ ಒಳ್ಳೆಯದದು. ಇವಾಗ ಫ್ರೈ ಆಗಿದೆ ಹಾಗಲಕಾಯಿ. ಕಡಲೆ ಹಿಟ್ಟಿದು ಪ್ಲೇಟ್ ಇತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿದ್ದೀನಿ. ಅದರಲ್ಲಿ ಮಸಾಲೆ ಉಳ್ಕೊಂಡಿತ್ತಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಡ್ರೈ ಆಗ್ತಾಯಿತ್ತು, ಪಾತ್ರೆ ಅಡಿ ಹಿಡಿತಿತ್ತು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೆ, 1 ಸ್ಪೂನಷ್ಟು ನೀರು, ತುಂಬ ಬೇಕಂತಿಲ್ಲ, ಸುಕ್ಕ ಮಾಡ್ತಾಯಿದ್ದಿಲ್ಲ ಅದಕ್ಕೋಸ್ಕರ. ಇವಾಗ ಆಗಿದೆ ಹಾಗಲಕಾಯಿ. ಇವಾಗ ಆಗಿದೆ, ಹಾಕ್ತೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಬೆಂದಿದೆ ಅದು, ಫಸ್ಟ್ ಫ್ರೈ ಮಾಡಿದ್ದೀವಲ್ಲ ಅದರಲ್ಲೇ ಬೆಂದೋಗಿದೆ. ಇನ್ನು ಸ್ವಲ್ಪ ಬೆಂದರೆ ಸಾಕು. ಇವಾಗ ನೋಡಿ ಪುಡಿ ಮಾಡಿಟ್ಟಿದ್ದು ಚಟ್ನಿ, ಶೇಂಗಾ ಪುಡಿ ಇದಕ್ಕೆ ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ. ಇವಾಗ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಅಷ್ಟು ಮುಚ್ಚಿದರೆ ಸಾಕು, ತುಂಬ ಹೊತ್ತು ಬೇಡ. ಆಲ್ಮೋಸ್ಟ್ ಎಲ್ಲ ಆಗಿದೆ ಅದು. ಜಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ
ಸಾಫ್ಟ್ ಆಗಲಿಕ್ಕೆ ತುಂಬ